ನಮಸ್ಕಾರ. ನಾನು ನಿಮಗೆ ಇವತ್ತು ವಟ ಸಾವಿತ್ರಿ ವ್ರತದ ಮಹತ್ವ ಮತ್ತು ಸತ್ಯವಾನ್ ಸಾವಿತ್ರಿಯ ಸಂಪೂರ್ಣ ಕಥೆ ಹೇಳುತ್ತೇನೆ. ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡೆದ ಮಹಾನ್ ಪತಿವ್ರತೆ ಸಾವಿತ್ರಿ. ಅವಳನ್ನು ಸತಿ ಸಾವಿತ್ರಿ ಎಂದೇ ಹೇಳಲಾಗುತ್ತದೆ. ಈ ವಟ ಸಾವಿತ್ರಿ ಪೂಜೆಯನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಕುಟುಂಬದ ಸುಖಕ್ಕಾಗಿ ಮಾಡುತ್ತಾರೆ. ವಟ ಅಂದರೆ ಮರ. ವಿಶೇಷವಾಗಿ ಆಲದ ಮರದ ಪೂಜೆ ಮಾಡಲಾಗುತ್ತದೆ. ಆಲದ ಮರವು ದೀರ್ಘಾಯುಷ್ಯದ ಸಂಕೇತ. ಈ ವ್ರತವನ್ನು ಸಾಮಾನ್ಯವಾಗಿ ಜ್ಯೇಷ್ಠ ಮಾಸದ ಜ್ಯೇಷ್ಠ ಪೂರ್ಣಿಮೆ ದಿನ ಆಚರಿಸಲಾಗುತ್ತದೆ. ಮೊದಲು ಸಾವಿತ್ರಿಯ ಜನನದ ಬಗ್ಗೆ ತಿಳಿದುಕೊಳ್ಳೋಣ. ಬಹಳ ಹಿಂದೆ ರಾಜ ಅಶ್ವಪತಿ ಎಂಬ ಧರ್ಮನಿಷ್ಠ ರಾಜನಿದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಅನೇಕ ವರ್ಷಗಳ ಕಾಲ ದೇವಿ ಸಾವಿತ್ರಿಯನ್ನು ಭಕ್ತಿಯಿಂದ ಆರಾಧಿಸಿದನು. ಅವನ ಭಕ್ತಿಗೆ ಮೆಚ್ಚಿ ದೇವಿಯು ಒಂದು ಹೆಣ್ಣು ಮಗುವಿನ ವರ ನೀಡುತ್ತಾಳೆ. ಆ ದೇವಿಯ ಆಶೀರ್ವಾದದಿಂದ ಜನಿಸಿದ ಮಗಳು ಸಾವಿತ್ರಿ. ರಾಜ ತನ್ನ ಮಗಳಿಗೆ ಸಾವಿತ್ರಿ ಎಂದು ಹೆಸರಿಟ್ಟನು. ಸಾವಿತ್ರಿ ಬೆಳೆದಂತೆ ರೂಪದಲ್ಲಿ, ಗುಣದಲ್ಲಿ, ಜ್ಞಾನದಲ್ಲಿ ಮತ್ತು ವಿನಯದಲ್ಲಿ ಅಪರೂಪದ ಯುವತಿಯಾದಳು. ಮುಂದೆ ಅವಳಿಗೆ ಮದುವೆ ವಯಸ್ಸು ಬರುತ್ತದೆ. ಮದುವೆ ವಯಸ್ಸು ಬಂದಾಗ ಸಾವಿತ್ರಿ ಸ್ವಂತ ವರವನ್ನು ಹುಡುಕಲು ಹೊರಟಳು. ಆಗ ಕಾಡಿನಲ್ಲಿ ವಾಸಿಸುತ್ತಿದ್ದ ರಾಜಕುಮಾರ ಸತ್ಯವಾನನ್ನು ನೋಡುತ್ತಾಳೆ. ಸತ್ಯವಾನ್ ಧರ್ಮವಂತ, ಸತ್ಯನಿಷ್ಠ ಮತ್ತು ಪರಾಕ್ರಮಿಯಾಗಿದ್ದ. ಆದರೆ ಅವನ ತಂದೆ ರಾಜ್ಯ ಕಳೆದುಕೊಂಡು ಅರಣ್ಯದಲ್ಲಿ ವಾಸಿಸುತ್ತಿದ್ದರು. ಆದರೂ ಸಾವಿತ್ರಿ ಸತ್ಯವಾನನ್ನೇ ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಂಡಳು. ಅದೇ ಸಮಯದಲ್ಲಿ ನಾರದ ಮಹರ್ಷಿಯವರು ಅರಮನೆಗೆ ಬರುತ್ತಾರೆ. ಅವರು ಒಂದು ಆಶ್ಚರ್ಯದ ವಿಷಯ ಹೇಳುತ್ತಾರೆ. ಸತ್ಯವಾನ್ ಸರ್ವಗುಣ ಸಂಪನ್ನನು, ಆದರೆ ಅವನ ಆಯುಷ್ಯು ಕಡಿಮೆ ಇದೆ, ಕೇವಲ 1 ವರ್ಷ ಮಾತ್ರ ಎಂದು ನಾರದ ಮುನಿಗಳು ಹೇಳುತ್ತಾರೆ. ಈ ಮಾತು ಕೇಳಿ ರಾಜ ಅಶ್ವಪತಿ ಮಗಳ ಮನಸ್ಸು ಬದಲಾಯಿಸಲು ಪ್ರಯತ್ನಿಸುತ್ತಾನೆ. ಆದರೆ ಸಾವಿತ್ರಿ ಹೀಗೆ ಹೇಳುತ್ತಾಳೆ, ಒಮ್ಮೆ ಮನಸ್ಸಿನಲ್ಲಿ ಪತಿಯಾಗಿ ಒಪ್ಪಿಕೊಂಡವನನ್ನು ಮತ್ತೊಮ್ಮೆ ಬದಲಾಯಿಸುವುದು ಧರ್ಮವಲ್ಲ. ಅವಳ ದೃಢ ನಿಶ್ಚಯಕ್ಕೆ ಎಲ್ಲರೂ ಮೆಚ್ಚುತ್ತಾರೆ. ನಂತರ ಸಾವಿತ್ರಿ ಮತ್ತು ಸತ್ಯವಾನ್ ಅವರ ವಿವಾಹ ನಡೆಯುತ್ತದೆ. ಮದುವೆ ಆದ ನಂತರ ಸಾವಿತ್ರಿ ಅತ್ತೆ ಮಾವರನ್ನು ಸೇವೆ ಮಾಡುತ್ತಾಳೆ. ಅರಣ್ಯದಲ್ಲೇ ಸಂತೋಷದಿಂದ ಬದುಕುತ್ತಾಳೆ. ನಾರದರು ಹೇಳಿದ 1 ವರ್ಷದ ಅವಧಿ ಮುಗಿಯುವ ದಿನ ಸಮೀಪ ಬರುತ್ತದೆ. ಸಾವಿತ್ರಿ 3 ದಿನಗಳ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸುತ್ತಾಳೆ. ಸತ್ಯವಾನನ ಮರಣದ ದಿನ ಹತ್ತಿರ ಬರುತ್ತವೆ. ಒಂದು ದಿನ ಸತ್ಯವಾನ್ ಕಟ್ಟಿಗೆ ತರಲು ಕಾಡಿಗೆ ಹೋಗುತ್ತಾನೆ. ಸಾವಿತ್ರಿ ಕೂಡ ಅವನ ಜೊತೆಗೆ ಹೋಗುತ್ತಾಳೆ. ಕಟ್ಟಿಗೆ ಕಡಿಯುತ್ತಿದ್ದಾಗ ಸತ್ಯವಾನನಿಗೆ ತೀವ್ರ ತಲೆನೋವು ಬರುತ್ತದೆ. ಸಾವಿತ್ರಿಯ ಮಡಿಲಲ್ಲಿಯೇ ತಲೆ ಇಟ್ಟು ಮಲಗಿದ್ದನು. ಸ್ವಲ್ಪ ಸಮಯದಲ್ಲೇ ಅವನ ಪ್ರಾಣ ಹೊರಟಿತ್ತು. ಆಗ ಯಮಧರ್ಮ ರಾಜ ಸ್ವಂತ ಬಂದು ಸತ್ಯವಾನನ ಜೀವಾತ್ಮೆಯನ್ನು ತೆಗೆದುಕೊಂಡು ಹೋಗಲು ಆರಂಭಿಸಿದನು. ಸಾವಿತ್ರಿ ಯಮನ ಹಿಂದೆ ಹೋಗುತ್ತಾಳೆ. ಯಮನು ಹೇಳುತ್ತಾನೆ, ನೀನು ಹಿಂದಿರುಗು. ಮನುಷ್ಯರಿಗೆ ಇಲ್ಲಿವರೆಗೆ ಮಾತ್ರ ಬರಲು ಅವಕಾಶವಿಲ್ಲ. ಆದರೆ ಸಾವಿತ್ರಿ ಧರ್ಮ, ಸತ್ಯ, ಪತಿಯ ಮೇಲಿನ ತನ್ನ ಕರ್ತವ್ಯದ ಬಗ್ಗೆ ಜ್ಞಾನಪೂರ್ಣ ಮಾತುಗಳನ್ನು ಆಡುತ್ತಾಳೆ.
ಯಮರಾಜನಿಗೆ ಹೇಳುತ್ತಾಳೆ, ನನಗೆ ಕೂಡ ನೀನು ಕರೆದುಕೊಂಡು ಹೋಗು, ಇಲ್ಲದಿದ್ದರೆ ನನ್ನ ಗಂಡನನ್ನು ವಾಪಸ್ಸು ಕೊಡು ಎಂದು ಕೇಳುತ್ತಾಳೆ. ಸಾವಿತ್ರಿಯ ಮಾತುಗಳಿಂದ ಸಂತುಷ್ಟನಾದ ಯಮನು ಒಂದು ವರ ಕೇಳು ಎಂದು ಹೇಳುತ್ತಾನೆ. ಸಾವಿತ್ರಿ ವರದಲ್ಲಿ ಮೊದಲು ತನ್ನ ಗಂಡನನ್ನು ಕೇಳುವುದಿಲ್ಲ. ಮೊದಲು ತನ್ನ ಮಾವನಿಗೆ ಕಳೆದು ಹೋದ ದೃಷ್ಟಿ ಮರಳಿ ಬರಲಿ ಎಂದು ಕೇಳುತ್ತಾಳೆ. ಯಮರಾಜನು ಆಯಿತು ಎಂದು ಹೇಳುತ್ತಾನೆ. ಎರಡನೆಯ ವರವಾಗಿ ಮಾವನಿಗೆ ಕಳೆದು ಹೋದ ರಾಜ್ಯ ಮರಳಿ ಸಿಗಲಿ ಎಂದು ಕೇಳುತ್ತಾಳೆ. ಯಮನು ಅದನ್ನು ಕೂಡ ನೀಡುತ್ತಾನೆ. ಕೊನೆಯಲ್ಲಿ ಸಾವಿತ್ರಿ ಹೀಗೆ ಹೇಳುತ್ತಾಳೆ, ನನಗೋ ಸತ್ಯವಾನನಿಗೋ 100 ಮಕ್ಕಳಾಗಲಿ. ಯಮನು ತಥಾಸ್ತು ಎಂದನು. ಅಷ್ಟರಲ್ಲಿ ಅವನಿಗೆ ತನ್ನ ಮಾತಿನ ಅರ್ಥ ತಿಳಿಯಿತು. ಸತ್ಯವಾನ್ ಜೀವಂತನಾಗದೆ ಇದ್ದರೆ ಮಕ್ಕಳಾಗುವುದು ಹೇಗೆ ಎಂದು ಯಮನು ವಿಚಾರಿಸುತ್ತಾನೆ. ಸಾವಿತ್ರಿಯ ಈ ಬುದ್ಧಿವಂತಿಕೆ ಮತ್ತು ಪತಿಭಕ್ತಿಯ ಧರ್ಮನಿಷ್ಠೆಗೆ ಮೆಚ್ಚಿದ್ದ ಯಮರಾಜನು ಸತ್ಯವಾನ್ ಪ್ರಾಣವನ್ನು ಮರಳಿ ಕೊಟ್ಟನು. ಸತ್ಯವಾನ್ ಎಚ್ಚರಗೊಂಡನು. ನಂತರ ಇಬ್ಬರು ಮನೆಗೆ ಹಿಂತಿರುಗುತ್ತಾರೆ. ಸ್ವಲ್ಪ ದಿನಗಳ ನಂತರ ಸತ್ಯವಾನ್ ತಂದೆಗೆ ದೃಷ್ಟಿ ಬರುತ್ತದೆ ಹಾಗೂ ಕಳೆದು ಹೋದ ರಾಜ್ಯವು ಮರಳಿ ದೊರೆಯುತ್ತದೆ. ಹೀಗೆ ಸಾವಿತ್ರಿಯ ಭಕ್ತಿ ಮತ್ತು ದೃಢ ನಿಶ್ಚಯದಿಂದ ಇಡೀ ಕುಟುಂಬ ಸುಖ, ಸಮೃದ್ಧಿ ಮತ್ತು ಸಂತೋಷವನ್ನು ಕಂಡಿತ್ತು. ವ್ರತದ ಆಚರಣೆ. ಬೆಳಿಗ್ಗೆ ಸ್ನಾನ ಮಾಡಿ ಶುಭ ವಸ್ತ್ರ ಧರಿಸುತ್ತಾರೆ. ವಟ ಮರಕ್ಕೆ ಪೂಜೆ ಮಾಡುತ್ತಾರೆ. ಹಳದಿ ದಾರವನ್ನು ಮರದ ಸುತ್ತ ಸುತ್ತುತ್ತಾರೆ. ಸತ್ಯವಾನ್ ಸಾವಿತ್ರಿ ಕಥೆಯನ್ನು ಹೇಳುತ್ತಾರೆ ಅಥವಾ ಪುಸ್ತಕದಲ್ಲಿ ಓದುತ್ತಾರೆ. ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಮುತ್ತೈದೆಯರು ಅರಿಶಿಣ ಕುಂಕುಮ ಕೊಡುತ್ತಾರೆ. ವಟಸಾವಿತ್ರಿ ವ್ರತವು ಭಾರತೀಯ ಸಂಸ್ಕೃತಿಯಲ್ಲಿ ಪತಿವ್ರತೆಯ ಮಹಿಮೆ, ಧರ್ಮದ ಶಕ್ತಿ ಹಾಗೂ ನಂಬಿಕೆಯ ಸಂಕೇತವಾಗಿದೆ. ಧನ್ಯವಾದ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.